ನೋಡಿ, ಒಂದು ಡಿಎಂಕೆ ಜೊತೆ ನಮ್ಮ ಮೈತ್ರಿ ಇದ್ದದ್ದು ಇವತ್ತು ಕೆಲವೊಂದು ಶಕ್ತಿಗಳೇನಿದಾವೆ, ಕೋಮಾದಿ ಶಕ್ತಿಗಳನ್ನ ಬಿಜೆಪಿಯನ್ನ ದೂರಿಡ್ಲಿಕ್ಕೆ ಇವತ್ತು ಡಿಎಂಕೆ ನಮ್ಮ ಜೊತೆ ಪಕ್ಷದ ಜೊತೆ ನಮ್ಮ ಮೈತ್ರಿ ಇತ್ತು. ಈಗ ಅಲ್ಲಿ ತಮಿಳುನಾಡುದಲ್ಲಿ ಪರ್ಯಾಯವಾಗಿ ವಿಜಯ್ ಅವರಿಗೆ ಅವರು ಕೂಡ ಒಂದು ಜಾತ್ಯತೀತ ತತ್ವದ ಮೇಲೆ ಬಂದಂತವ್ರು. ಜನ ಒಂದು ಮನ್ನಣೆಯನ್ನು ಕೊಟ್ಟಿದ್ದಾರೆ, ಜನ ತೀರ್ಪನ್ನು ಕೊಟ್ಟಿದ್ದಾರೆ. ಆ ತೀರ್ಪು ಹುಸಿ ಆಗ್ಬಾರ್ದು, ಜನರ ತೀರ್ಪಿಗೆ ನಾವು ತಲೆಬಾಗಿಸಬೇಕು. ವಿಶೇಷವಾಗಿ ಕೋಮುವಾದಿ ಶಕ್ತಿಗಳ ವಿರೋಧವಾಗಿ ಇವತ್ತು ಏನು ಟಿವಿಕೆ ಅವರು ಗೆದ್ದಿದ್ದಾರೆ, ಅವರ ಒಂದು ಇದನ್ನ ನಾವೇನಾದ್ರೂ ಕಾಂಗ್ರೆಸ್ ಪಕ್ಷ ಬೆಂಬಲ ಕೊಡಿದ್ರೆ ಅದು ವಿಫಲ ಆದ್ರೆ ಇವತ್ತು ಅದು ಕೋಮುವಾದಿ ಶಕ್ತಿಗಳಿಗೆ ಇವತ್ತು ನಾವು ಪುರಸ್ಕಾರ ಕೊಟ್ಟಂಗೆ ಆಗ್ತದೆ. ಹೀಗೆಲ್ಲವನ್ನ ವಿಚಾರ ಮಾಡಿ ಜನರ ತೀರ್ಪಿಗೆ ಮತ್ತು ಜಾತ್ಯತೀತ ನಿಲುವಿಗೆ ಟಿವಿಕೆ ಅವರ ಏನು ವಿಜಯ್ ಅವ್ರ ನಿಲುವಿಗೆ ಜನರ ತೀರ್ಪು ಡಿಎಂಕೆ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಮೆಜಾರಿಟಿ ಬಂದ ಪ್ರಶ್ನೆ ಬರ್ತಿರಲಿಲ್ಲ. ಹೀಗಾಗಿ ಪರ್ಯಾಯವಾಗಿ ಇವತ್ತು ಯಾವ ಕೋಮುವಾದಿಗೆ ಇವತ್ತು ಪಕ್ಷಕ್ಕೆ ನಾವು ರಾಹುಲ್ ಗಾಂಧಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷ ಸಪೋರ್ಟ್ ಮಾಡ್ತಾ ಇಲ್ಲ, ಟಿವಿಕೆಗೆ ಆ ಒಂದು ಸಪೋರ್ಟ್ ಸಿಕ್ಕಿದೆ, ಜನರ ಮನ್ನಣೆ ಸಿಕ್ಕಿದೆ. ಅದನ್ನ ಬಹುಶಃ ನಾವು ಈ ಸಂದರ್ಭದಲ್ಲಿ ನಾವು ಅದಕ್ಕೆ ಸರ್ಕಾರ ರಚನೆ ಮಾಡ್ಲಿಕ್ಕೆ ಅವರು ಸಹಾಯ ಮಾಡಿದ್ರೆ ಜನ ನಮ್ಮನ್ನ ಕ್ಷಮಿಸುವುದಿಲ್ಲ. ಹೀಗಾಗಿ ಆ ದೇಶದಿಂದ ಇವತ್ತು ಟಿವಿಕೆಗೆ ಸಹ ನಾವು ಬೆಂಬಲವನ್ನು ಕೊಡ್ತೀವಿ. ಯಾರಿಗೂ ಬೆನ್ನಾಗೆ ಚೂರಿ ಹಾಕುವಂತ ಪ್ರಶ್ನೆ ಉದ್ಭವಿಸಿಲ್ಲ. ಮಾತಾಡ್ತೀವಿ, ನಿಶ್ಚಿತವಾಗಿ ಕೂಡ ಮಾತಾಡ್ತಾರೆ. ನೋಡಿ, ಕೆಲವೊಂದು ನೋಡಿ, ಈಗ ತಮಿಳುನಾಡು ನಿಮಗೆ ಗೊತ್ತಿದೆ, ತಮಿಳುನಾಡು ಜನತೆ ಒಂದು ಜಾತ್ಯತೀತ ತತ್ವದ ಮೇಲೆ ಟಿವಿಕೆ ಅವ್ರಿಗೆ ಬೆಂಬಲ ಕೊಟ್ಟಿದ್ದಾರೆ. ಎಲ್ಲೋ ಜನರ ಬಹಳ ದೊಡ್ಡ ತೀರ್ಪಿದೆ. ಒಬ್ಬ ಯುವಕ, ಆ ಯುವಕನಿಗೆ ಇವತ್ತು ದಿವಸ ಇಷ್ಟು ಬೆಂಬಲ ಕೊಟ್ಟ ಮೇಲೆ ಜರ್ಕರ್ತ ನಾವು ಕಾಂಗ್ರೆಸ್ ಪಕ್ಷದವರು ಅವರಿಗೆ ನಾವು ಬೆಂಬಲ ಮಾಡದಿದ್ರೆ ಜನ ನಮ್ಮನ್ನು ಕೂಡ ತಪ್ಪಿಸ್ತರಾಗಿ ಇವತ್ತು ದಿವಸ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ನಮ್ಮ ಸಿದ್ಧಾಂತಗಳಿಗೆ ಅದು ವಿರೋಧವಾಗಿ ಆಗ್ತದೆ. ಅದರ ಅರ್ಥ ನಾವು ಡಿಎಂಕೆಗೆ ಬೆನ್ನಿಗೆ ಚೂರಿ ಹಾಕುದಂತದಲ್ಲ. ಇದು ನಮ್ಮ ಕರ್ತವ್ಯ. ಇವತ್ತು ದಿವಸ ಜಾತ್ಯತೀತ ಶಕ್ತಿಗಳನ್ನ ದೂರಿಡ್ಲಿಕ್ಕೆ ಮತ್ತು ಜನರ ತೀರ್ಪೇನಿದೆ, ಆ ಆಶಯಗಳೇನಿದೆ ಟಿವಿಕೆ ಕೊಟ್ಟಿದ್ದಾರೆ, ಅದಕ್ಕೆ ವಿರೋಧವಾಗಿ ನಾವು ಹೋಗುವಂತದ್ದು ಆಗ್ಬಾರ್ದು ಅಂತ ಹೇಳಿ ತುಂಬ ಆ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಅದು ವಿಚಾರ ಮಾಡ್ತೀವಿ. ಅದೆಲ್ಲ ಎಐಸಿಸಿ ಒಪ್ತೀನಿ. ನೀವೇ ನಾನು ಹೇಳಿದ್ದೀನಿ, ನಿಮ್ಗೆ ಎಷ್ಟು ಸಲ ಹೇಳಿದ್ರಿ, ರಿಪೀಟ್ ಮಾಡಿದ್ದೀನಿ, ಮೂರ್ ಸಲ ರಿಪೀಟ್ ಮಾಡಿದ್ದೀನಿ. ಅರ್ಥ ಮಾಡ್ಕೊಂಬಿಡಿ, ಕೆಲವೊಂದ್ಸಲ ಇವತ್ತು ಇಂಥ ನಿರ್ಣಯಗಳನ್ನ ಕಷ್ಟಕರವಾದಂತ ನಿರ್ಣಯಗಳನ್ನ ತಗೋಬೇಕಾಗ್ತದೆ. ಡಿಎಂಕೆ ನಮ್ಮ ಬಾಂಧವ್ಯ ಇದ್ದದ್ದು ಸತ್ಯ, ಡಿಎಂಕೆ ಮತ್ತು ಬಾಂಧವ್ಯ ಮುಂದುವರಿಬೇಕು ಅನ್ನೋದು ಎಲ್ಲರದ್ದು ಕೂಡ ಇದಿದೆ. ಆದ್ರೆ ಜನರ ತೀರ್ಪು ಜಾತ್ಯತೀತ ಪಕ್ಷದ ವಿರುದ್ಧ ಮತ್ತು ಯುವಕರ ಮತ್ತು ಆ ಹೆಣ್ಣು ಮಕ್ಕಳ ಒಂದು ಆಶಯ, ಅಲ್ಲಿ ಆ ವಿಜಯ್ ಅವ್ರ ಮೇಲೆ ಕೊಟ್ಟಿರುವಂತದ್ದು ಆಶಯ ಏನಿದೆ, ಆ ಆಶಯಕ್ಕೆ ವಿರುದ್ಧವಾಗಿ ಮಾಡಿದ್ರೆ ಬಹುಶಃ ಅದು ಸರಿ ಹೋಗುದಿಲ್ಲ ಅಂತೇಳಿ ಜನರು ನಮ್ಮನ್ನ ಕ್ಷಮಿಸೋದಿಲ್ಲ ಅಂತ ಮಾಡಿದ್ದಾರೆ.